ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂರ್ಣಪ್ರಜ್ಞವತಾಂ ಭೋಧಿ ಪೂರ್ಣೇಂದು ಬಕಲಂಕಿನಂ ಸುಜನಾಂಬುದಿ ಭಾಸ್ವಂತಂ ಸುಮತೀಂದ್ರ ಗುರುಂ ಭಜೆ. ಈ ದಿವಸ ಮಹಾನುಭಾವರಾದಂತಹ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಅಣ್ಣಂದಿರಾದಂತಹ ಗುರುರಾಜಾಚಾರ್ಯರ ಮಕ್ಕಳು. ಮುದ್ದು ವೆಂಕಟಕೃಷ್ಣಾಚಾರ್ಯರು ಎಂಬುದಾಗಿ ಇವರ ಪೂರ್ವಾಶ್ರಮದ ಹೆಸರು. ಗುರು ಸಾರ್ವಭೌಮರ ಹತ್ರನೇ ಸುಧಾಂತ ಅಧ್ಯಯನವನ್ನು ಮಾಡಿ ಶ್ರೀಮನ್ ನ್ಯಾಯಸುಧ ಅಧ್ಯಯನವನ್ನು ಮಾಡಿದಂಥವ್ರು. ರಾಯರೇ ಅದನ್ನು ಹೇಳಿದ್ರಂತೆ. ರಾಘವೇಂದ್ರ ವಿಜಯಕಾರರು ಅದನ್ನು ಹೇಳ್ತಾರೆ. ಭಾವ್ಯ ಸಂಶಯ ಮಹೋ ಗುರುವಂಶೇ ದರ್ಶನಶ್ರುತಿ ಪರಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸಾಧಿತ್ಯ ವೇತ್ಯ ಕೃತವಾನ್ ಕೃತ ಸಾರ್ಥಂ. ನನ್ನಿಂದ ಮೂರನೇ ಬರುವಂಥವರು ಅಂತಂದರೆ ಸುಮತೀಂದ್ರ ತೀರ್ಥರು ಅನ್ನೋರು ನನ್ನ ಅನೇಕ ಗ್ರಂಥಗಳ ಭಾವಾರ್ಥಗಳನ್ನು ತಿಳಿಸ್ತಾರೆ ಎಂಬುದಾಗಿ ಶಿಷ್ಯರ ಸಂಶಯವನ್ನು ನಿವಾರಣೆ ಮಾಡೋದಕ್ಕೆ ರಾಯರೇ ಈ ಮಾತನ್ನು ಹೇಳಿದರು ಎಂಬುದಾಗಿ ನಾವು ರಾಘವೇಂದ್ರ ವಿಜಯದಲ್ಲಿ ಅದನ್ನು ನೋಡ್ತೇವೆ. ಅನೇಕ ಮಹಿಮೆಗಳನ್ನು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ತೋರಿಸಿದ್ದಾರೆ. ಎಲ್ಲದನ್ನೂ ಕೂಡ ಈ ಸಣ್ಣ ವಿಚಾರದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಕೆಲವು ಅವರ ವಿಶೇಷವಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ, ಅರ್ಚಾಗತಿ ಕ್ರಮದಲ್ಲಿ ವಾದೀಂದ್ರ ತೀರ್ಥರ ಒಂದು ಮಾತು ಹೇಳ್ತಾರೆ. ಅನರ್ಘ್ಯ ಮಣಿ ವೈಯಾರ್ಚ ಶ್ರೀ ಭೂದುರ್ಗ ಸಮನ್ವಿತ ಪಾಂಡ್ಯ ಭೂಪತಿರ್ದತ್ವ ಸುಮತೀಂದ್ರ ಯತೀಶಿತು ಎಂಬುದಾಗಿ. ಒಂದು ದೊಡ್ಡದಾಗಿರ್ತಕ್ಕಂತಹ ವೈಕುಂಠ ವಾಸುದೇವರ ಪ್ರತಿಮೆ ಶ್ರೀ ಭೂ ದುರ್ಗಾ ಸಮೇತರಾಗಿ ಈಗ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಏನು ಅರ್ಚನೆಗೊಳ್ತಾ ಇದೆಯೋ ಅದು ಸುಮತೀಂದ್ರ ಕಾಲಕ್ಕೆ ಬಂದಿದ್ದು ಎಂಬುದಾಗಿ ನಮಗೆ ಅದನ್ನು ತೋರಿಸ್ಕೊಡ್ತಾರೆ. ಹೀಗೆ ಅನೇಕ ರಾಘವೇಂದ್ರ ಗುರು ಸಾರ್ವಭೌಮರ ಮಠ ಅಂದರೆ ರಾಯರ ಮಠದಲ್ಲಿ ಬಂದಂತಹ ಮಹಾಯತಿಗಳು. ಇವರ ಬಗ್ಗೆ ಇವರ ಗ್ರಂಥಗಳನ್ನು ನೋಡಬೇಕು. ಇವರು ಹೇಗೆ ಬರೆದಿದ್ದ ಇವರ ಗ್ರಂಥಗಳಲ್ಲಿ ಇವರ ವಿಚಾರ, ಇವರ ಮಹತ್ವ ನಮಗೆ ತಿಳಿಯುತ್ತದೆ. 40ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಭಾವಕೋಶರತ್ನ, ತತ್ವಪ್ರಕಾಶಿಕ ಭಾವಕೋಶರತ್ನ, ಮತ್ತು ಋಗ್ಭಾಷ್ಯ ಟೀಕಾ ಭಾವಕೋಶ, ಜಯಘೋಷಣ, ಬಿರುದಾವಳಿ, ರಾಜಸ್ತುತಿ, ಮತ್ತು ಶಾಹು ವಿಜಯ, ಮತ್ತು ಚಕ್ರಮಾಲ ಪ್ರಬಂಧ ಎಂಬುದಾಗಿ, ರಾಮದಂಡಕ, ರಾಮ ರತ್ನಾವಲಿ ಅದ್ಭುತವಾಗಿರ್ತಕ್ಕಂಥದ್ದು. ಯೋಗೀಂದ್ರ ವಿಜಯ, ಯೋಗೀಂದ್ರ ತಾರಾವಲಿ, ಅಭಿನವ ಕಾದಂಬರಿ, ಸುಭದ್ರಾ ಪರಿಣಯ ಅನ್ನುವಂತಹ ನಾಟಕ, ಅಲಂಕಾರ ಮಂಜರಿ ವ್ಯಾಖ್ಯಾನ ಎಂಬುದಾಗಿ, ಹೀಗೆ ಅನೇಕ ಗ್ರಂಥಗಳನ್ನು ಮಾಧ್ವ ವಾಂಗ್ಮಯಕ್ಕೆ ಕೊಟ್ಟಂತಹ ಮಹಾಯತಿಗಳು. ಎಷ್ಟೋ ಇನ್ನು ಎಲ್ಲವನ್ನೂ ಕೂಡ ಈ ಗ್ರಂಥ ಈ ಪ್ರವಚನ ಸಂಕೋಚದಿಂದ ಇದು ಹೇಳೋಕ್ಕಾಗೋದಿಲ್ಲ. ಅಂತೂ
ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ, ಮೂಲ ವೃಂದಾವನ, ಶ್ರೀರಂಗಂ ಅನ್ನುವಂತಹ ಶ್ರೀರಂಗನಾಥನ ದಿವ್ಯ ಸನ್ನಿಧಾನದಲ್ಲಿದೆ ಅಂತ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.